ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಸರ್ಲಕ್ನ ಯಾವ ಥರ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬರೀ ಸ್ವಲ್ಪ ಜನ ಅಷ್ಟೇ ಮನೇಲಿ ಮಾಡ್ಕೊಳ್ಳೋದು. ಇನ್ನು ಜಾಸ್ತಿ ಜನ ರೆಡಿಮೇಡ್ ಏನು ಸಿಗುತ್ತೆ ಅಂಗಡಿನಲ್ಲಿ ಸರ್ಲಕ್ ಅಂತ ಹೇಳ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾರೆ ಮಕ್ಕಳಿಗೆ. ಬಟ್ ಆದರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಪ್ರಿಸರ್ವೇಟಿವ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಿದ್ದಾರೆ ಅನ್ನೋದಾದರೆ ವಿಚ್ ಮೀನ್ಸ್ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಸೊ ಆ ಕಾರಣಕ್ಕೆ ನಾವು ಆದಷ್ಟು ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿಕೊಟ್ರೆ ಲೈಕ್ ನಮಗೂ ತೃಪ್ತಿ ಇರುತ್ತೆ ಆ್ಯಂಡ್ ಮಕ್ಕಳಿಗೂ ಹೆಲ್ದಿ ಆಗಿರ್ತಾರೆ ಅನ್ನೋ ಕಾರಣಕ್ಕೆ. ಸೊ ನಾನು ಫಸ್ಟೇ ಡಿಸೈಡ್ ಮಾಡಿದ್ದೀವಿ, ನಾನು ಶ್ರೀ ಆದಷ್ಟು ಕೆಮಿಕಲೈಸ್ಡ್ ಏನು ಕೊಡಬಾರ್ದು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರಾಗಿ ಸರ್ಲಕ್ನ ನಾನು ಕಂಟಿನ್ಯೂಸ್ ಆಗಿ 5th ಮಂತಿಂದನೇ ನಾನು ಕೊಡ್ತಾ ಇದ್ದೀನಿ ನಮ್ಮ ಪಾಪುಗೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ರೈಸ್ ಸರ್ಲಕ್ ಮಾಡಿದ್ದೆ. ಸೊ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಪಾಪುಗೆ. ಸೊ ಅದಾಗಿ 1 ಮಂತಿಂದ ನಾನು ರಾಗಿ ಸರ್ಲಕ್ನೇ ರೂಢಿ ಮಾಡಿದ್ದೀನಿ. ಮಕ್ಕಳನ್ನ ರಾಗಿ ಅನ್ನೋದು ಗಟ್ಟಿ ಮಾಡುತ್ತೆ. ಸೊ ಆ ಕಾರಣಕ್ಕೆ ಜಸ್ಟ್ ರಾಗಿನೇ ಯೂಸ್ ಮಾಡಿ ಮಾಡೋ ಬದಲು ಈ ಥರ ಮಲ್ಟಿಗ್ರೇನ್ ಎಲ್ಲ ಯೂಸ್ ಮಾಡಿ ಮಾಡಿದ್ರೆ ಮಕ್ಕಳಿಗೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ನಾನು ಆದಷ್ಟು ಮನೆಯಲ್ಲೇ ಮಾಡ್ತೀನಿ. ನಾನೆಲ್ಲ ಮನೆಯಲ್ಲೇ ಮಾಡಿ ಕೊಡೋದು ನನ್ನ ಮಗಳಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಸರ್ಲಕ್ ಮಾಡ್ಕೊತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಹೇಳ್ದಂಗೆ ಇದು ರಾಗಿ ಸರ್ಲಕ್. ಸೊ ರಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಮಿಕ್ಕಿರೋ ಐಟಮ್ಸ್ ಎಲ್ಲನೂ 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಬಜೆ ಒಂದು ಚಿಕ್ಕ ಪೀಸ್ ಆಗೋಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಜೆ ಅನ್ನೋದು ಹಾಕಿದ್ರೆ ಒಳ್ಳೆಯದು ಡೈಜೆಷನ್ಗೆ. ಬಟ್ ಹಾಗಂತ ಜಾಸ್ತಿ ಆಗಬಾರ್ದು, ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಚಿಕ್ಕ ಪೀಸ್ ಆಗೋಷ್ಟು ಹಾಕಬೇಕಾಗತ್ತೆ. ಸೊ ಮಲ್ಟಿಗ್ರೇನ್ ಅನ್ನೋದಾದರೆ ಎಲ್ಲ ಥರದ್ದೂ 100 ಗ್ರಾಮ್ ತೊಗೊಂಡಿದ್ದೀನಿ ಬೇಳೆಗಳು ಅಷ್ಟೇ. ಅದ್ರ ಜೊತೆ ಜೀರಿಗೆ, ಮೆಣಸು ಮತ್ತು ಬಜೆ ಒಂದು ಚಿಕ್ಕ ಪೀಸು, ಗೋಡಂಬಿ ಮತ್ತು ಬಾದಾಮಿ ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇವೆಲ್ಲ ಐಟಮ್ಸ್ನು ನೀಟಾಗಿ ತೊಳೆದು ಮತ್ತು ಒಣಗಾಕಿದ್ದೀನಿ. ನಾನು ಬಿಸಿಲಲ್ಲಿ ಒಣಗಾಕಿಲ್ಲ, ಮನೇಲಿರೋ ನಾರ್ಮಲ್ ಟೆಂಪ್ರೇಚರಲ್ಲೇ ಒಣಗಾಕಿದ್ದೀನಿ. ಸೊ ಈ ಟೆಂಪ್ರೇಚರೇ ಸಾಕಾಗತ್ತೆ. ಸೊ ಒನ್ಸ್ ಅದು ಕಂಪ್ಲೀಟಾಗಿ ಆರಿದೆ ಅಂತ ಹೇಳಿದ್ಮೇಲೆ ಇದನ್ನು ನಾನು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಏನೇನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಪ್ರತಿಯೊಂದು ಐಟಮ್ಸು ಸಹ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ನೀಟಾಗಿ. ಸೊ ಹುರಿದ ಮೇಲೆ ಅದು ಸ್ವಲ್ಪ ಬಿಸಿ ಇರುತ್ತೆ. ಸೊ ಬಿಸಿನಲ್ಲೇ ನಾವು ಅದನ್ನ ಮಿಕ್ಸಿ ಮಾಡ್ಕೋಬಾರ್ದು. ಫುಲ್ ತಣ್ಣಗೆ ಆರಿದ ಮೇಲೆ ನಾವು ಮಿಕ್ಸಿ ಮಾಡ್ಕೊಬೇಕು. ಮನೆಯಲ್ಲೇ ಮಿಕ್ಸಿ ಮಾಡ್ಕೊಬೇಕು ಅನ್ನೋದೇನೂ ಇಲ್ಲ. ನಾವಿಲ್ಲ ಮಿಷಿನ್ಗೆ ಹೋಗಿ ಆರಿಸ್ಕೊಬರ್ತೀವಿ ಅನ್ನೋದಾದರೂ ಪರವಾಗಿಲ್ಲ, ಇಲ್ಲ ಮನೆಯಲ್ಲೇ ಮಾಡಿಕೊಂಡ್ರೂ ಪರವಾಗಿಲ್ಲ. ಸೊ ನಾನು ಪ್ರತಿ ಸಲ ಮಿಷಿನ್ಗೆ ಏನೂ ಹೋಗೋದಿಲ್ಲ, ನಾನು ಮನೆಯಲ್ಲೇ ಮಾಡ್ಕೋತೀನಿ. ಸೊ ಫ್ರೆಶ್ಶಾಗಿ ಮಾಡ್ಕೋತಾ ಇರ್ತೀನಿ. ಅಟ್ ಎ ಟೈಮ್ ಜಾಸ್ತಿ ಮಾಡ್ಕೊಳ್ಳಲ್ಲ. ಸೊ ಆಲ್ಮೋಸ್ಟ್ 1 kg ಇಲ್ಲ 1/2 kg ಆಗೋಷ್ಟು ಮಾತ್ರನೇ ನಾನು ಮಾಡ್ಕೊಳ್ಳೋದು. ಸೊ ಇವಾಗ ಮನೇಲೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಫಿಲ್ಟರ್ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಫಿಲ್ಟರ್ ಅನ್ನೋ ಸ್ಟೆಪ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅಕಸ್ಮಾತ್ ಏನಾದರೂ ಸ್ವಲ್ಪ ಮಿಕ್ಸಿ ಆಗದೆ ಆ ಥರನೇ ಉಳಿದಿದ್ರೆ ಅದೆಲ್ಲನೂ ಫಿಲ್ಟರ್ ಮಾಡಿದಾಗ ಬಂದುಬಿಡುತ್ತೆ. ಸೊ ಮತ್ತೆ ಅದನ್ನ ನಾವು ಮಿಕ್ಸಿ ಮಾಡಿಕೊಂಡ್ರೆ ಮತ್ತೆ ಪೌಡರ್ ಆಗುತ್ತೆ. ಫಿಲ್ಟರ್ ಮಾಡಿಕೊಂಡಾಗ ಸರಿ ಹೋಗುತ್ತೆ. ಸೊ ಫಿಲ್ಟರ್ ಮಾಡಿಕೊಂಡ್ರೆ ನಮಗೆ ನೈಸಾಗಿರುವಂತಹ ಫ್ಲೋರ್ ಸಿಗುತ್ತೆ, ಸೀಡ್ ಸಿಗುತ್ತೆ. ಸೊ ಅದನ್ನು ನಾವು ಒಂದು ಏರ್ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿನಲ್ಲೇ ಯೂಸ್ ಮಾಡ್ತೀನಿ, 1 ತಿಂಗಳಿಗೆ ಆಗುವಷ್ಟು. ಸೊ ಮತ್ತೆ ನಾನು ಮಾಡ್ಕೋತಾ ಇರ್ತೀನಿ. ಸೊ ಈ ರೀತಿ ನನ್ನ ಮಗಳಿಗೆ ನಾನು ಸರ್ಲಕ್ನ ರೆಡಿ ಮಾಡ್ಕೊಳ್ಳೋದು. ಸೊ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸ್ವಲ್ಪ ಬಟ್ಲಲ್ಲಿ ಫಸ್ಟು ಗ್ಯಾಸ್ ಮೇಲೆ ನೀರು ಇಡ್ತೀನಿ ಬಿಸಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸೈಡಲ್ಲಿ ತಣ್ಣಗಿರೋ ನೀರಲ್ಲೇ ಸ್ವಲ್ಪ ಪೌಡರ್ ಎಷ್ಟು ಬೇಕೋ ಅಷ್ಟು 1 ಸ್ಪೂನ್ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಬಿಕಾಸ್ ಇದು ಗಂಟಾಗಲ್ಲ ಅನ್ನೋ ಕಾರಣಕ್ಕೆ. ನಾವು ಡೈರೆಕ್ಟಾಗಿ ಹಸಿದನ್ನ ನೀರಿಗೆ ಹಾಕಿದ್ದೀವಿ ಅನ್ನೋದಾದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೆ ನಾನು ಫಸ್ಟೇ ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಿಸಿ ನೀರಲ್ಲಿ ಕುದಿಯೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿದಾದ್ಮೇಲೆ ಅದು ಸ್ವಲ್ಪ ಥಿಕ್ನೆಸ್ ಆದಮೇಲೆ ಕೆಳಗಡೆ ಇಳಿಸಿ ಅದಕ್ಕೆ ತುಪ್ಪ ಮತ್ತು 1 ಚಿಟಿಕೆ ಆಗೋಷ್ಟು ಉಪ್ಪು ಆ್ಯಡ್ ಮಾಡ್ಕೋತೀನಿ. ಸೊ ಇದಿಷ್ಟೇ ರಾಗಿ ಸರ್ಲಕ್ ರೆಡಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳ್ಳಗೆ ಕೊಟ್ಟಿದ್ದೆ, ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಕೊಡ್ತಾ ಇದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ